ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಳೆ ಹೋಳಿಗೆ ತಿಂದು ನಿಮಗೆಲ್ಲ ಬೇಜಾರಾಗಿದೆಯಾ? ಹಾಗಿದ್ರೆ ಇದನ್ನೊಂದು ಸಲ ಟ್ರೈ ಮಾಡಿ. ಸಾಫ್ಟ್ ಆ್ಯಂಡ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಗೆಣಸಿನ ಹೋಳಿಗೆ. ಇದನ್ನು ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸೋದು ಅಂತ ನಾನು ನಿಮಗೆ ಮೊದಲು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಗೆಣಸನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿಣ, ಎಣ್ಣೆ, ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ನಂತರ ತುಪ್ಪ, ನಾನಿಲ್ಲಿ ಹಾಫ್ ಬೌಲ್ ಬೆಲ್ಲನ ತೊಗೊಂಡಿದ್ದೀನಿ, ಹಾಫ್ ಬೌಲ್ ಮೈದಾ ಹಿಟ್ಟು, ಹಾಫ್ ಬೌಲ್ ಗೋಧಿ ಹಿಟ್ಟು. ನಾನು ಹಾಫ್ ಬೌಲ್ಗಿಂತ ಸ್ವಲ್ಪ ಕಮ್ಮಿ ಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹೋಳಿಗೆ ಮಾಡೋಕ್ಕೆ ಬೇಕಾಗುತ್ತೆ. ಮೊದಲನೇದಾಗಿ ನಾವೇನು ಹಾಫ್ ಬೌಲ್ ಗೋಧಿ ಹಿಟ್ಟು ತೊಗೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಹಾಫ್ ಬೌಲ್ ಮೈದಾ ಹಿಟ್ಟು, ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಾದ್ಮೇಲೆ ಸ್ವಲ್ಪ ಟೇಸ್ಟಿಗೆ ಅಂತ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಿಷ್ಟನ್ನು ಆ್ಯಡ್ ಮಾಡಿದ್ಮೇಲೆ ಅದನ್ನು ಡ್ರೈ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನೀರು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಬೇಗ ಮಿಕ್ಸ್ ಆಗೋಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಸಾಫ್ಟ್ ಆಗಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಕಲಿಸ್ತಾ ಹೋಗ್ತಾಯಿದ್ದೀನಿ. ಏಕೆಂದರೆ ಇದು ತುಂಬ ಗಟ್ಟಿಗೂ ಆಗಬಾರ್ದು, ತುಂಬ ಮೆತ್ತಗೂ ಆಗಬಾರ್ದು. ತುಂಬ ಗಟ್ಟಿ ಆದರೆ ಇದು ಹೋಳಿಗೆ ಮಾಡೋಕ್ಕೆ ಬರಲ್ಲ, ಆ್ಯಂಡ್ ತುಂಬ ತೆಳ್ಳಗಾದರೆ ಅದು ಎತ್ತೋಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆ್ಯಂಡ್ ಸಾಫ್ಟಾಗಿ ಕಲಿಸ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇಷ್ಟು ಮೆತ್ತು ಕಲಿಸ್ಕೊಂಡಿದ್ದೀನಿ. ಇಷ್ಟು ಮೆತ್ತಗಾದಮೇಲೆ ಇದಕ್ಕೆ ಇವಾಗ ನಾನು ಸ್ವಲ್ಪ ಎಣ್ಣೆನ ಹಾಕಿ ಎತ್ತಿಡ್ತಾ ಇದ್ದೀನಿ. ಎಣ್ಣೆ ಯಾಕಪ್ಪ ಅಂದರೆ ಎಣ್ಣೆ ಇದನ್ನು ಇನ್ನೂ ಸಾಫ್ಟಾಗಿ ನೀಟಾಗಿ ಹೋಳಿಗೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಎಣ್ಣೆನ ಆ್ಯಡ್ ಮಾಡಿಟ್ಟು ಒಂದು 10-15 ಮಿನಿಟ್ಸ್ ಅದು ಇದನ್ನು ಎಣ್ಣೆ ಒಳಗೆ ನೆನೆಯೋಕ್ಕೆ ಇಡಬೇಕು. ಈ ಥರ ಕ್ಯಾಪ್ ಕ್ಲೋಸ್ ಮಾಡಿ ಎತ್ತಿಟ್ಕೊಂಬಿಡಿ. ನಂತರ ನಾನಿಲ್ಲಿ ಗೆಣಸನ್ನ ತೊಗೊಂಡಿದ್ದೀನಿ. ಈ ಗೆಣಸಲ್ಲಿ ಸೈಡಲ್ಲಿ ಎಡ್ಜ್ ಇರುತ್ತಲ್ವ, ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಯಾಕಂದರೆ ಅದು ಹಾಳಾಗಿರುತ್ತಲ್ವ, ಅದಕ್ಕೋಸ್ಕರ ನಾನು ಆ ಎಡ್ಜನ್ನ ನೀಟಾಗಿ ಕಟ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಇದನ್ನು ಚಿಕ್ಕದಾಗಿ ಈ ಥರ ಕಟ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿ ನಾನು ಆ್ಯಡ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇದನ್ನು ಹಾಗೆ ಸ್ಟೀಮ್ ಮಾಡ್ಕೊಳೋದಾದರೆ ಸ್ಟೀಮ್ ಮಾಡಿಕೊಂಡು ಬೇಯಿಸ್ಕೊಬೋದು, ಏನು ಪರವಾಗಿಲ್ಲ, ಅದರಲ್ಲೂ ಬೇಯುತ್ತೆ. ನಾನಿಲ್ಲಿ ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಇದು ಬೇಯೋ ಅಷ್ಟರೊಳಗೆ ನಾವು ಒಂದು ಸೈಡಲ್ಲಿ ಒಂದು ಬಾಣಲಿನ ತೊಗೊಳ್ಳೋಣ. ಒಂದು ಬಾಣಲಿಗೆ ಬೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಪಾಕದ ಥರ ರೆಡಿ ಮಾಡ್ಕೊಳ್ಳೋಣ. ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಟು ಬೇಯಿಸ್ಕೊಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಪಾಕ ಎಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಒಂದು ರೇಂಜಲ್ಲಿ ಪಾಕದ ಥರ ಆಗಿದೆ. ಈ ಥರ ನೀವು ಇದನ್ನು ರೆಡಿ ಮಾಡ್ಕೊಂಡ್ಮೇಲೆ ನಂತರ ನಾನಿಲ್ಲಿ ಬೇಯಿಸಿರೋ ಗೆಣಸನ್ನ ತೊಗೊಂಡು ಸಿಪ್ಪೆನ ಸುಲಿತಾ ಇದ್ದೀನಿ. ಇದರ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ಒಂದು ಕಡೆ ಎತ್ತಿಟ್ಕೊಳ್ಳಿ. ಬೇಯಿಸಿರೋ ಎಲ್ಲ ಗೆಣಸನ್ನು ಇದೇ ಥರ ಮಾಡಿ ನಂತರ ನಾನಿಲ್ಲಿ ಸೇಮ್ ಕುಕ್ಕರ್ಗೆ ಹಾಕಿ ಇದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಫುಲ್ ನಿಮಗೆ ಗೊತ್ತಾಗುತ್ತೆ, ಬೇಳೆ ಬೇಯಿಸಿದಾಗ ರುಬ್ತಿರಲ್ವ, ಆ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಗೆಣಸನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ರೆ ಅದು ನೀಟಾಗಿ ಸ್ಮ್ಯಾಶ್ ಆಗುತ್ತೆ, ಇಲ್ಲಾಂದರೆ ಅದು ಗಂಟಾಗಿ ಉಳಿದ್ಬಿಡುತ್ತೆ. ಅದಕ್ಕೆ ಗೆಣಸನ್ನ ನೀಟಾಗಿ ಬೇಯಿಸ್ಕೋಬೇಕು. ಇದು ಸ್ಮ್ಯಾಶ್ ಆದಮೇಲೆ ನಾವಿಲ್ಲಿ ಏನು ಪಾಕ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾವು ಸ್ಮ್ಯಾಶ್ ಮಾಡಿರೋ ಗೆಣಸನ್ನ ಸೇರಿಸಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದು ಫುಲ್ ಬೆಲ್ಲದ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡುವಾಗ ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಟಿರಬೇಕು. ನಂತರ ನಾನಿಲ್ಲಿ ಇದನ್ನು ನೋಡಿ, ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಏನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ಏಲಕ್ಕಿ ಪೌಡರ್, ಅದನ್ನು ಸೇರಿಸ್ತಾ ಇದ್ದೀನಿ. ನಂತರ ನಾನು ಹಸಿ ಕಾಯಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಇದರೊಳಗೆ ಹಾಕಿ ಚೆನ್ನಾಗಿ
ಮಿಕ್ಸ್ ಮಾಡ್ತಾ ಇದ್ದೀನಿ. ಹಸಿಕಾಯಿನ ಯಾಕೆ ಹಾಕ್ತೀವಿ, ಹಸಿಕಾಯಿ ಹಾಕಿದ್ರೆ ಹೋಳಿಗೆ ಹಾಳಾಗುತ್ತಲ್ವ ಅಂತ ನಿಮ್ಗೆ ಅನ್ಸ್ಬೋದು. ಈ ಥರ ಒಂದು ಸಲ ಹಸಿಕಾಯಿನ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಹೋಳಿಗೆ ಮಾಡಿ ನೋಡಿ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕಾಯಿನ ಆ್ಯಡ್ ಮಾಡಿರೋದು. ನಂತರ ನಾನಿಲ್ಲಿ ಏನು ಆಯಿಲ್ ಹಾಕಿ ಹಿಟ್ಟನ್ನ ನೆನೆಯೋಕೆ ಇಟ್ಟಿದ್ನಲ್ವ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಇನ್ನೊಂದು ಸಲ ನಾನು ನೀಟಾಗಿ ಮಿಕ್ಸ್ ಮಾಡಿ ಕಲಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಯಾಕಂದರೆ ಇದು ಸಾಫ್ಟ್ ಆಗಲಿ ಅಂತ ಈ ಥರ ಮಾಡ್ತಾ ಇರೋದು. ಇವಾಗ ನಾನಿಲ್ಲಿ ಕಟ್ ಮಾಡಿರೋ ಆಯಿಲ್ ಪೇಪರ್ನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಬಟರ್ ಪೇಪರ್ ಬರುತ್ತಲ್ವ, ಹೋಳಿಗೆ ಮಾಡಲಿಕ್ಕೆ ಅಂತಲೇ ಬರುತ್ತೆ, ಆ ಥರ ಪೇಪರ್ನ ನೀವು ಬೇಕಂದರೆ ತೊಗೋಬೋದು. ನಂತರ ನಾನು ಸ್ವಲ್ಪ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಕಣ್ಕ ಅಂತೀವಲ್ಲ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ಈ ಥರ ಪೇಪರ್ ಮೇಲೆ ಹಾಕಿ ನಾವು ಹೂರಣ ರೆಡಿ ಮಾಡ್ಕೊಂಡಿದ್ವಲ್ಲ, ಗೆಣಸಿನ ಹೂರಣ, ಈ ಥರ ಸ್ವಲ್ಪ ಅಗಲ ಮಾಡಿ ಗೆಣಸಿನ ಹೂರಣನ ಇದಕ್ಕೆ ಹಾಕಿ ಈ ಥರ ನೀಟಾಗಿ ನಾನಿಲ್ಲಿ ಫೋಲ್ಡ್ ಮಾಡ್ತಾ ಹೋಗ್ತೀನಿ. ಮೇಲೆ ಹೂರಣನೆಲ್ಲ ಕವರ್ ಮಾಡ್ತಾ ಹೋಗ್ತೀನಿ. ಈ ಥರ ಕವರ್ ಮಾಡಿದ್ರೆ ಈ ಕೆಳಗಿಟ್ಟು ಈ ಥರ ನೀಟಾಗಿ ಕವರ್ ಮಾಡಿದ್ರೆ ಅದು ನೀಟಾಗಿ ಕವರ್ ಆಗುತ್ತೆ. ಒಬ್ಬೊಬ್ಬರು ಇದನ್ನು ಕೈಯಲ್ಲೇ ಮಾಡ್ಕೋತಾರೆ. ಈ ಥರ ಕವರ್ ಮಾಡಿಕೊಂಡು ಇದನ್ನು ನೀಟಾಗಿ ಒಂದು ರೌಂಡ್ ನಾನು ಹಿಂಗೆ ಮಾಡ್ಕೊಂಡು ನಂತರ ನಾನು ಇದನ್ನು ಪೇಪರ್ ಮೇಲೆ ಹಾಕಿ ತಟ್ತಾ ಇದ್ದೀನಿ. ನೋಡಿ, ಇವಾಗ ನೀವು ನೋಡ್ತಾ ಇರ್ಬೋದು, ಈ ಥರ ತಟ್ತೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ನ ಹಾಕಿ ಕೈಲಿ ತಟ್ತಾ ಇದ್ದೀನಿ. ಬೇಕಂದರೆ ನೀವು ಲಟ್ಟಣಿಗೆ ಬರುತ್ತಲ್ವ, ಅದರಲ್ಲೂ ಬೇಕಂದರೆ ಇದ್ರ ಮೇಲೆ ಇನ್ನೊಂದು ಪೇಪರ್ ಹಾಕ್ಕೊಂಡು ಉಜ್ಜಿದ್ರೆ ಇನ್ನೂ ನೀಟಾಗಿ ಬರುತ್ತೆ. ನಾನು ಇದರಲ್ಲೇ ಕಂಫರ್ಟಬಲ್ ಇರೋದ್ರಿಂದ ನಾನು ಇದೇ ಥರ ಹೋಳಿಗೆ ಮಾಡೋದು. ಈ ಥರ ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ತಾ ಹೋದರೆ ಹೋಳಿಗೆ ಅಗಲ ಹಾಕ್ತಾ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು. ಇದನ್ನು ಈಗ ಈ ಥರ ಆಚೆ ತೆಗಿತಾ ಇದ್ದೀನಿ. ನಿಮಗೆ ಈ ಥರ ತೆಗಿಯೋಕ್ಕೆ ಬರಲ್ಲ ಅಂದರೆ ನೀವು ಬೇಕಂದರೆ ಬಟರ್ ಪೇಪರ್ನ ಯೂಸ್ ಮಾಡಿ ಬೇಕಂದರೆ ಮಾಡ್ಬೋದು. ಇದನ್ನು ತೆಗೆದು ನಾನು ತವಾ ಮೇಲೆ ಹಾಕಿ ಬೇಯಿಸ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಹೋಳಿಗೆ ಆಲ್ರೆಡಿ ಬೇಯ್ತಾ ಇದೆ. ಇದನ್ನು ತುಂಬ ಹೈ ಫ್ಲೇಮಲ್ಲಿ ಬೇಯಿಸ್ಬಾರ್ದು, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು, ಇಲ್ಲಾಂದರೆ ಹೋಳಿಗೆ ಸೀದ್ಬಿಡತ್ತೆ. ಈ ಥರ ಬೇಯ್ತಾ ಇರುವಾಗಲೇ ನೀವು ಎತ್ತಾಕಿ ಹಿಂದೆ ಮುಂದೆ ನೀಟಾಗಿ ಬೇಯಿಸ್ಕೊಬೇಕು. ಯಾಕಂದರೆ ನೀಟಾಗಿ ಬೇಯಿಸಿದ್ರೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಇದೇ ಥರ ಹೆಲ್ದಿ ರೆಸಿಪೀಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಆಗೋದು ಮಾತ್ರ ಮರಿಬೇಡಿ. ನೀವಾಗ ನೋಡ್ತಾ ಇರ್ಬೋದು, ಹೋಳಿಗೆ ರೆಡಿಯಾಗಿದೆ. ಇದ್ರ ಮೇಲೆ ಈ ಥರ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ನೀವೊಂದ್ಸಲ ಮನೇಲಿ ಮಾಡಿ ನಂಗೆ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.